ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾವು ಅಲ್ಲಾಹನ ಮುಂದೆ ಬೇಡುವಂತಹ ದುವಾಗಳು ಖಾಸ್ ಒಂದು ಸಮಯವಿರುತ್ತದೆ. ಆ ಸಮಯದಲ್ಲಿ ನಾವು ದುವಾ ಮಾಡಿದರೆ ಅಲ್ಲಾಹನು ಅವುಗಳನ್ನು ರದ್ದು ಮಾಡುವುದಿಲ್ಲ, ಬೇಗ ಕಬೂಲ್ ಮಾಡುತ್ತಾನೆ. ಆ ಸಮಯ ಯಾವ್ಯಾವು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಸಮಯ ಯಾವುದು ಎಂದರೆ ನಾವು ಬೆಳಗ್ಗೆ ತಹಜ್ಜುದ್ ನಮಾಜಿನಲ್ಲಿ ಮಾಡುವಂತಹ ಆ ಸಮಯದಲ್ಲಿ ಮಾಡುವಂತಹ ದುವಾ ಅಲ್ಲಾಹನು ರದ್ದು ಮಾಡುವುದಿಲ್ಲ. ಅಜಾನ್ ಆಗುವ ಸಮಯದಲ್ಲಿ ನಾವು ಅಜಾನ್ ಕೇಳುತ್ತಾ ನಮ್ಮ ಮನಸ್ಸಿನ ಆಸೆಗಳನ್ನು ಆ ಸಮಯದಲ್ಲಿ ಅಲ್ಲಾಹನ ಮುಂದೆ ದುವಾ ಮಾಡಿದರೆ ಅಲ್ಲಾಹನು ಆ ಸಮಯದಲ್ಲಿ ದುವಾಗಳನ್ನು ರದ್ದು ಮಾಡುವುದಿಲ್ಲ, ಅವುಗಳನ್ನು ಕಬೂಲ್ ಮಾಡುತ್ತಾನೆ. ಅಸರ್ ನಮಾಜ್ ಮಾಡಿದ ನಂತರ ಮಗರೀಬ್ ನಮಾಜಿನ ಒಳಗಡೆ ಇರುವಂತಹ ಒಂದು ಖಾಸ್ ಸಮಯದಲ್ಲಿ ಅಲ್ಲಾಹನು ಆ ಮಾಡಿದರೆ ಆ ದುವಾಗಳನ್ನು ಸಹಿತ ಕಬೂಲ್ ಮಾಡುತ್ತಾನೆ. ರೋಜಾ ಮಾಡಿ ನಾವು ಇಫ್ತಾರಿಯ ಹೊತ್ತಿನಲ್ಲಿ ರೋಜಾ ಬಿಡುವ ಸಮಯದಲ್ಲಿ ನಾವು ಆ ಸಮಯದಲ್ಲಿ ಅಲ್ಲಾಹನ ಮುಂದೆ ದುವಾ ಮಾಡಿದರೆ ಅಲ್ಲಾಹನು ಆ ದುವಾವನ್ನು ಬೇಗ ಕಬೂಲ್ ಮಾಡುತ್ತಾನೆ. ಶುಕ್ರವಾರ ನಾವು ಅಸರ್ ಮತ್ತು ಮಗರೀಬಿನ ನಡುವೆ ಆ ಸಮಯವನ್ನು ವ್ಯರ್ಥ ಮಾಡದೆ ನಾವು ಅಲ್ಲಾಹನ ಮುಂದೆ ದುವಾ ಮಾಡಿದಾಗ ಒಂದು ಖಾಸ್ ಸಮಯ ಬರುತ್ತೆ. ಆ ಸಮಯದಲ್ಲಿ ಅಲ್ಲಾಹನು ನಮ್ಮ ದುವಾವನ್ನು ಕಬೂಲ್ ಮಾಡುತ್ತಾನೆ. ಇಂತಹ ಒಂದು ಖಾಸ್ ಸಮಯಗಳಲ್ಲಿ ಅಲ್ಲಾಹನು ನಾವು ಮಾಡಿರುವಂತಹ ದುವಾಗಳನ್ನು ಕಬೂಲ್ ಮಾಡುತ್ತಾನೆ. ನಾವು ಈ ಸಮಯಗಳನ್ನು ಉಪಯೋಗಿಸಿಕೊಂಡು ದುವಾ ಮಾಡೋಣ. ನೀವು ಸಹಿತ ಈ ಸಮಯದಲ್ಲಿ ಹೆಚ್ಚು ಹೆಚ್ಚು ದುವಾ ಮಾಡಿ ಮತ್ತು ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸಿಕೊಳ್ಳಿ ಎಂದು ಹೇಳುತ್ತಾ ನಮ್ಮನ್ನು ಸಹಿತ ನಿಮ್ಮ ದುವಾದಲ್ಲಿ ನೆನಪು ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.